ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಗಂಡ ಊರಲ್ಲಿ ಇಲ್ಲದೇ ಇದ್ದಾಗ ಅವನ ಗೆಳೆಯ ನನ್ನ ಮನೆಯಲ್ಲೇ ಇರ್ತಿದ್ದ. ರಾತ್ರಿ ಪೂರ್ತಿ ಬೇರೆ ರೂಮಿನಲ್ಲಿ. ಆದರೆ ಇವತ್ತು ನನ್ನ ರೂಮಿಗೆ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮುತ್ತು ಕೊಡೋದಕ್ಕೆ ಮುಂದಾದ. ನಾನು ಬೆದ್ರದೆ. ಯಾರು ನನ್ನ ಜೊತೆ ಮಾಡ್ದ ಕೆಲಸನ ಮಾಡ್ದ. ನನ್ನ ಗಂಡ ಕೂಡ ಆ ರೀತಿ ಕೆಲಸನ ನನ್ನ ಜೊತೆ ಮಾಡಿಲ್ಲ. ಅಯ್ಯೋ, ನನ್ನ ಜೀವನ, ನನ್ನ ಶೀಲ, ಅದ್ರ ಜೊತೆಗೆ ಅವನು ಹೇಳಿದ ಮಾತುಗಳನ್ನು ಕೇಳಿ ಬೆಚ್ಚಿ ಬಿದ್ದೆ. ಮುಂದೆ ಏನಾಯಿತು ತಿಳ್ಕೊಬೇಕು ಅಂದರೆ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಶುಭ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ರು. ನಾವು ತುಂಬ ಶ್ರೀಮಂತರು. ಆದರೆ ಅಪ್ಪನ ಅತಿಯಾದ ಒಳ್ಳೆತನದಿಂದ ಎಲ್ಲ ಆಸ್ತಿನೂ ಕಳ್ಕೊಂಡು ಬೀದಿಗೆ ಬಂದ್ವಿ. ಆದರೆ ಅಪ್ಪ ಯಾರಿಗೋ ಸುಮಾರು 2 ಕೋಟಿ ಸಾಲ ಕೊಟ್ಟಿದ್ದರು. ಆದರೆ ಆ ದುಡ್ಡು ವಾಪಸ್ ಬಂದಿಲ್ಲ. ಇದೇ ರೀತಿ ತುಂಬ ಕೈ ಸುಟ್ಕೊಂಡ್ರು. ಬಿಸ್ನೆಸ್ ಕೂಡ ಅದೇ ಸಮಯದಲ್ಲಿ ಲಾಸ್ ಆಯಿತು. ಆಗ ಕೈ ಹಿಡಿದಿದ್ದು ಅಮ್ಮನ ಪಾಲಿನ ಆಸ್ತಿ, ಅಂದರೆ ಅವಳಿಗೆ ತವ್ರ ಮನೆಯವರು ಕೊಟ್ಟಿದ್ದ ಆಸ್ತಿ ಮಾತ್ರ ಕೈ ಹಿಡಿದಿದ್ದು. ಅಪ್ಪನ ಎಲ್ಲ ಆಸ್ತಿ ನೀರಲ್ಲಿ ಪಾಲಾಯಿತು. ಆಸ್ತಿ ಹೋಯಿತು ಅನ್ನೋದಕ್ಕಿಂತ ಜಾಸ್ತಿ ಚಿಂತೆಯಾಗಿದ್ದು ಜನಗಳ ಮಾತು. ಒಬ್ಬರು ಒಂದು ರೀತಿ ಮಾತಾಡ್ತಿದ್ರು, ಕೆಲವರು ತಲೆ ಹೊಡೆದು ಸಂಪಾದನೆ ಮಾಡಿದ್ದ. ಅದಕ್ಕೆ ಹೇಳೋದು ಯಾರ್ದೋ ಕಣ್ಣೀರಿನ ದುಃಖ, ಅದಕ್ಕೆ ನಾಶ ಆಯಿತು. ಈ ರೀತಿ ಕೆಟ್ಟ ಕೆಟ್ಟ ಮಾತುಗಳು ಹಿಂದೆ ಆಡ್ತಿದ್ರು. ಮುಂದೆ ಮಾತ್ರ ಏನೋ ತಿಳಿಯದ ರೀತಿ ಇದ್ದರು. ಇದೆಲ್ಲ ತಿಳಿದ ಅಪ್ಪ ಅಮ್ಮ ಊರನ್ನು ಬಿಟ್ಟು ಹೊರಟೋದ್ರು, ನನ್ನನ್ನು ಕರ್ಕೊಂಡು. ನಾನಾಗ ಸ್ವಲ್ಪ ಚಿಕ್ಕವಳು, ಅಷ್ಟೊಂದು ತಿಳುವಳಿಕೆ ಇಲ್ಲ. ಹೊಸ ಊರಿಗೆ ಹೋದ್ಮೇಲೆ ಮತ್ತೆ ಹೊಸ ಬಿಸ್ನೆಸ್ ಶುರು ಮಾಡಿದ್ರು. ಆದರೆ ಈಗ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದ್ರಿಂದ ಅಷ್ಟೊಂದು ಲಾಸ್ ಏನಾಗಿಲ್ಲ. ಸಣ್ಣ ಪುಟ್ಟ ನ್ಯೂನ್ಯತೆಗಳಿದ್ದರೂ ಕೂಡ ನಮ್ಮ 3 ಹೊತ್ತಿಗೂ ಊಟ, ಮನೆ ಬಾಡಿಗೆಗೆ, ನನ್ನ ಸ್ಕೂಲ್ನ ಫೀಸ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅಪ್ಪ ಈ ರೀತಿ ಸಂಪಾದನೆ ಮಾಡ್ತಿದ್ರು. ಅಪ್ಪ ಎಲ್ಲಿ ಕೈ ಸುಟ್ಕೊಂಡು ಬಿಡ್ತಾರೋ ಅಂತ ಸದಾ ಅಮ್ಮ ಅಪ್ಪನ ಬೆನ್ನ ಹಿಂದೆಯೇ ಇರ್ತಿದ್ಲು. ಅವರಿಬ್ಬರು ಒಂದು ಪವಿತ್ರವಾದ ಜೋಡಿ. ಅವ್ರ ಜೋಡಿನ ನೋಡೋದಕ್ಕೆ ಸುಂದರ. ಅಮ್ಮ ತಪ್ಪು ಮಾಡಿದಾಗ ಅಪ್ಪ ತಪ್ಪು ಮಾಡಿದಾಗ ಅಮ್ಮ ಬೈತಿರಲಿಲ್ಲ, ಬದಲಿಗೆ ಅದನ್ನು ಸರಿ ಮಾಡ್ತಿದ್ರು. ಈ ಬಾರಿನೂ ಅದೇ ರೀತಿ ನನ್ನನ್ನು ಕರ್ಕೊಂಡು ಅಮ್ಮ ಅವಳ ತವ್ರ ಮನೆಗೆ ಹೊರಟೋಗ್ಬೋದಾಗಿತ್ತು. ಯಾಕಂದರೆ ಅಜ್ಜಿ ತಾತ ತುಂಬ ಶ್ರೀಮಂತರು. ಎಷ್ಟು ಶ್ರೀಮಂತರು ಅಂದರೆ ಹೇಳೋದಕ್ಕೂ ಅಸಾಧ್ಯ. ಅಷ್ಟೊಂದು ಇದ್ದರೂ ಕೂಡ ಅಮ್ಮ ಗಂಡ ಬೇಕು, ನನಗೆ ನನ್ನ ಗಂಡ ನನ್ನ ಸರ್ವಸ್ವ, ನೀವುಗಳು ಬೇಗ ಅಂತ ಬಂದಳು. ಯಾಕಂದರೆ ಅಜ್ಜಿ ತಾತಂಗೆ ನನ್ನ ಅಪ್ಪ ಅಂದರೆ ಇಷ್ಟ ಇಲ್ಲ. ಮೊದಲಿಂದಾನು ಅಮ್ಮ ಅವ್ರನ್ನ ಬಿಟ್ಟರೆ ಸಾಕು ಅಂತ ಕಾಯ್ತಿದ್ರು. ಅಪ್ಪ ಬಿಸ್ನೆಸ್ ಲಾಸ್ ಮಾಡಿ ಅದನ್ನು ತೋರಿಸ್ಕೊಂಡ್ರು. ಏನಕ್ಕೋ ಕೆಲ್ಸಕ್ಕೆ ಬಾರದೇ ಇರೋನು ನೀನು ನಮ್ಮ ಜೊತೆ ಬಂದುಬಿಡು ಅಂತ. ಆದರೆ ಅಮ್ಮ ಕೇಳಲಿಲ್ಲ. ನನ್ನನ್ನು ಇಲ್ಲೇ ದೊಡ್ಡವಳನ್ನಾಗಿ ಮಾಡಿದ್ರು. ನಾನಿಲ್ಲಿಗೆ ಬಂದಾಗ 8ನೇ ತರಗತಿ. ಈಗ ನಾನು ಡಿಗ್ರಿ ಮುಗಿದಿದೆ. ನನ್ನ ಮದುವೆಗೆ ಹುಡುಕಾಟ ನಡೆಸ್ತಿದ್ದಾರೆ. ಅಪ್ಪ ಅವನಿಗೆ ತಿಳಿದಿರೋ ಅವನ ಗೆಳೆಯನ ದೂರದ ಸಂಬಂಧಿಕನ ಜೊತೆ ನನ್ನ ಮದುವೆನ ತುಂಬ ಬೇಗ ಮಾಡಿದ್ರು. ಹುಡುಗನ ಬಗ್ಗೆ ನನಗೆ ಅಷ್ಟಾಗಿ ತಿಳಿದಿಲ್ಲ. ನೋಡೋದಕ್ಕೆ ಸುಂದರವಾಗಿದ್ದಾನೆ. ಇಲ್ಲ ಅಷ್ಟೊಂದು ಸುಂದರ ಏನೂ ಅಲ್ಲ. ಆದರೆ ಅವನು ಒಂದೇ ಒಂದು ಬಾರಿ ಕೂಡ ನನ್ನ ಕಡೆ ಸರಿಯಾಗಿ ನೋಡಿಲ್ಲ. ಮದುವೆ ದಿನ ಆ ಬೇಸರ ಇತ್ತು. ಅಪ್ಪನ ಮನಸ್ಸಲ್ಲಿ ಇನ್ನೂ ನನ್ನನ್ನು ಓದಿಸ್ಬೇಕು ಅನ್ನೋ ಆಸೆ ಇತ್ತು. ಆದರೆ ಅಮ್ಮನ ಗೆಳತಿ ಯಾರೋ ಜಾತಕದವರು ಅಂತ ಅವ್ರ ಬಳಿಗೆ ನನ್ನ ಜಾತಕ ತೋರಿಸಿದ್ಲು. ಆಗ ತಿಳಿತು, ಈಗ ಮದುವೆ ಆಗಿಲ್ಲ ಅಂದರೆ ತಿಂಗಳೊಳಗೆ ಇನ್ನು 10 ವರ್ಷ ಇವಳಿಗೆ ಕಂಕಣ ಭಾಗ್ಯ ಇಲ್ಲ ಅಂತ. ಆ ಮಾತಿಗೆ ಕಟ್ಟಿಬಿದ್ದ ಅಮ್ಮ ನನ್ನ ಮದುವೆ ಮಾಡಿ ಮುಗಿಸಿದ್ರು. ಹುಡುಗ ಬೇರೆ ಊರಲ್ಲಿರೋದು. ಆದರೆ ಈಗ ಮೊದಲಿನಷ್ಟು ಅಪ್ಪ ಅಮ್ಮನ ಬಗ್ಗೆ ಯೋಚಿಸೋ ಅಗತ್ಯ ಇಲ್ಲ. ಈಗ ಅವ್ರ ಬಿಸ್ನೆಸ್ ತುಂಬ ಗ್ರೋ ಆಗಿದೆ. ಸ್ವಂತ ಮನೆ ಇದೆ. ಹಣಕಾಸಲ್ಲಿ ಅಷ್ಟೊಂದು ಸಮಸ್ಯೆ ಇಲ್ಲ. ಆದರೆ ಈಗ ಸಮಸ್ಯೆ ಆಗ್ತಿರೋದು ನನ್ನ ಬದುಕು. ಮದುವೆ ಆಗಿದ್ದರೂ ಕೂಡ ನನಗದರಲ್ಲಿ ತೃಪ್ತಿ ಇಲ್ಲ. ಯಾಕಂದರೆ ಗಂಡ ನನ್ನ ಕಡೆ ದಿನಕ್ಕೆ 1 ಬಾರಿ ಕೂಡ ನೋಡೋದಿಲ್ಲ.
ಮೊದಲ ರಾತ್ರಿಲೋ ಅಷ್ಟೆ. ನನಗಿದೆಲ್ಲ ಇಷ್ಟ ಇಲ್ಲ, ಸ್ವಲ್ಪ ದಿನ ಸಮಯ ಬೇಕು ಅಂತ ಅವನು ಗೋಡೆ ಕಡೆ ತಿರುಗಿ ಮಲಗಿಬಿಟ್ಟ. ನಿಜ ಹೇಳಬೇಕು ಅಂದರೆ ಅವನು ಅಪರಿಚಿತ. ನನಗೂ ಕೂಡ ಇಷ್ಟ ಇರಲಿಲ್ಲ. ಸ್ವಲ್ಪ ಸಮಯ ಬೇಕಿತ್ತು. ಅಮ್ಮನಿಗೆ ಈ ವಿಷಯನ ತುಂಬ ಮುಕ್ತವಾಗಿ ತಿಳಿಸ್ದೆ ಫೋನ್ನಲ್ಲಿ. ಆಗೋಳು ಮನೆಗೆ ಬಂದು ನನ್ನನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಳು. ಆದರೆ ನನ್ನ ಗಂಡ ತುಂಬ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇರುವಂತೆ ವರ್ತಿಸ್ದ. ನನ್ನ ಅಪ್ಪ ಅಮ್ಮನ ಎದುರಿಗೆ ನನ್ನ ತುಂಬ ಜಾಗರೂಕತೆಯಿಂದ ಪ್ರೀತಿಯಿಂದ ಮಾತಾಡಿಸ್ದ. ನನಗೂ ಕೂಡ ಇವನು ದಿನದಿಂದ ದಿನಕ್ಕೆ ಸರಿ ಹೋಗ್ತಿದ್ದಾನೆ ಅನ್ನೋ ನಂಬಿಕೆ ಬಂತು. ಅಮ್ಮ ಅವನು ಒಳ್ಳೆಯವನು, ನಾನು ಮದುವೆ ಆದಾಗ ನಿಮ್ಮ ಅಪ್ಪ ಕೂಡ ಇದೇ ರೀತಿ ಇದ್ದರು, ನೀನು ನನ್ನ ಸರಿ ದಾರಿಗೆ ಕರ್ಕೊಳ್ಬೇಕು ಅಂತ ಕಿವಿನಲ್ಲಿ ಏನೋ ಹೇಳಿ ಹೊರಟೋದ್ಲು. ಆದರೆ ಎಷ್ಟು ಅಂತ ಅವನ ಮೇಲೆ ಬಿದ್ದು ಹೋಗೋದಕ್ಕೆ ಸಾಧ್ಯ ಅಂತ ಸುಮ್ಮನಾದೆ. 2 ದಿನ ಕಳೀಲಿ ಅಂತ. ಆದರೆ ಒಂದು ಶಾಕಿಂಗ್ ವಿಷಯ ಕಾದಿತ್ತು. ಮಾರನೇ ದಿನವೇ ಅವನ ಕೆಲಸ ಇದೆ ಅಂತ ಪುನಾಗೆ ಹೊರಟೋದ. ಇಲ್ಲಿ ನನಗೆ ಭಯ. ಅತ್ತೆ ಮಾವ ಕೂಡ ಊರಿಗೆ ಹೊರಟೋಗಿದ್ದಾರೆ. ಇಷ್ಟು ದೊಡ್ಡ ಮನೆಯಲ್ಲಿ ನನಗೊಬ್ಬಳೇ ಹೇಗಿರಲಿ ಅಂತ ಕೇಳಿದಾಗ ಅವನ ನಸುನಕ್ಕ. ನನ್ನ ಕೈಲಿ ದುಡ್ಡನ್ನು ಇಟ್ಟು ಹೊರಟೋದ. ಆದರೆ ಅಪ್ಪ ಅಮ್ಮ ಊರಿಗೆ ಹೋದ ಮಾರನೇ ದಿನಕ್ಕೆ ನನ್ನ ಗಂಡ ನನಗೆ ಸ್ವಲ್ಪ ಕೆಲಸ ಇದೆ ಸಿಟಿಯಲ್ಲಿ ಅಂತ ಹೇಳಿ ಹೋದವನು ಬಂದೇ ಇಲ್ಲ. ವಾರಕ್ಕೆ 1 ಬಾರಿ ಬರ್ತಿದ್ದ. ನಂತರ ಅದು ತಿಂಗಳಿಗೆ 1 ಬಾರಿ ಆಯಿತು. ಅತ್ತೆ ಮಾವ ಊರಿಗೆ ಹೋಗಿದ್ದವರು ಇಲ್ಲಿ ಬಂದು ನನ್ನ ಯೋಗಕ್ಷೇಮನ ವಿಚಾರಿಸ್ಕೊಂಡು ಹೋದರು. ಮೊದಲು ಗಂಡನ ಬಗ್ಗೆ ತುಂಬ ಯೋಚಿಸ್ತಿದ್ದೆ. ಆಗ ಅತ್ತೆ ಅವನಿಗೆ ಸ್ವಲ್ಪ ಸಂಕೋಚ, ಹಾಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗು, ನೀನು ಬೇಜಾರು ಮಾಡ್ಕೋಬೇಡ, ಅವನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ ಅಂತೆ, ಅದನ್ನು ಮುಗಿಸಿ ಬರ್ತಾನೆ, ನಂತರ ನೀವಿಬ್ಬರು ಬೆಂಗಳೂರಲ್ಲಿ ಸೆಟಲ್ ಆಗಿಬಿಡಿ, ನಿನ್ನ ಗಂಡ ತುಂಬ ಒಳ್ಳೆಯವನು, ಚಿಕ್ಕಂದಿನಿಂದ ನಾನು ಹಾಗೆ ಸಾಕಿದ್ದೀನಿ ಹೀಗೆ ಸಾಕಿದ್ದೀನಿ ಅಂತ ಹೇಳ್ತಿದ್ರು. ನಾನು ಕೂಡ ಅದನ್ನು ಕಣ್ಣು ಮುಚ್ಕೊಂಡು ನಂಬಿದೆ. ಯಾವುದೇ ದುಃಖ ಇಲ್ಲ, ನನ್ನ ಗಂಡ ಹೀಗೆಲ್ಲ ನಾಳೆ ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ಅತ್ತೆ ಮಾವ ಅಪ್ಪ ಅಮ್ಮ ಮಾತುಗಳಿಂದ ನಂಗೆ ತಿಳಿತಿತ್ತು. ಆದರೆ ಇವತ್ತು ಅತ್ತೆ ನಾನು ಊರಿಗೆ ಹೋಗಬೇಕು, ಊರಲ್ಲಿ ನಂಗೆ ತುಂಬ ಕೆಲಸ ಇದೆ, ನಿಮ್ಮ ಮಾವನ ಆರೋಗ್ಯ ಸರಿ ಇಲ್ಲ, ಅವರು ಕೂಡ ನನ್ನ ಜೊತೆ ಬಂದುಬಿಡ್ತಾರೆ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ದಾರೆ. ನಂಗೆ ಭಯ ಆಯಿತು. ಈ ಮನೆಯಲ್ಲಿ ನಾನು ಮದುವೆ ಆಗಿ ಬಂದ ದಿನದಿಂದನೂ ಒಬ್ಬಳೇ ಇದ್ದು ಅಭ್ಯಾಸ ಆಗಿದೆ. ಆದರೂ ಕೂಡ ಭಯ ಜಾಸ್ತಿ. ಸ್ವಲ್ಪ ನಿರ್ಜನವಾದ ಪ್ರದೇಶ, ಊರಿಂದ ಸ್ವಲ್ಪ ದೂರದಲ್ಲಿದೆ. ನಾನು ಸ್ವಲ್ಪ ಪ್ರಶ್ನಾರ್ಥಕವಾಗಿ ಅತ್ತೆ ಮುಖಾನ ನೋಡಿದಾಗ, ಹೆದರಬೇಡ, ನಿನ್ನ ಗಂಡನ ಗೆಳೆಯ ನಿನ್ನನ್ನು ನೋಡ್ಕೊಳ್ತಾನೆ ಅಂದಾಗ ಇನ್ನೂ ಭಯ ಆಯಿತು. ಮತ್ತು ನಾನು ನಿಮ್ಮ ಮಗನ ಗೆಳೆಯನ ರೂಮಲ್ಲಿ ಹೇಗಿರೋದು ಅಂತ ಕೇಳಿದಾಗ ಅದಕ್ಕತ್ತೆ ಅವನು ತುಂಬ ಒಳ್ಳೆಯವನು, ಚಿಕ್ಕನ್ನಿಂದ ನಮಗೆ ಗೊತ್ತು, ಯಾವುದೇ ತೊಂದರೆ ನಿನಗೆ ಮಾಡೋದಿಲ್ಲ, ನೀನು ಹೆದರಬೇಡ ಅಂತ ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟು ನನ್ನ ಕೈಗೆ ಕಂತೆಯಷ್ಟು ದುಡ್ಡನ್ನು ಕೊಟ್ಟು ಹೋದರು. ನಾನು ಮರು ಪ್ರಶ್ನೆಯಲ್ಲಿ ಕೇಳಿಬಿಡ್ತೀನೋ ಅನ್ನೋ ರೀತಿ ಇತ್ತು ಅವ್ರ ನೋಟ. ಅಪ್ಪ ಮನೆಗೆ ಫೋನ್ ಮಾಡಿದೆ ಈ ವಿಷಯನ ಹೇಳೋಣ ಅಂತ. ಅವರಿಬ್ಬರು ಫೋನ್ಗೆ ಸಿಕ್ಕಲಿಲ್ಲ. ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ, ನಿನ್ನ ಅತ್ತೆ ಮಾವನಿಗೂ ಕೂಡ ಹೇಳಿದ್ದಾರೆ, ಅವ್ರು ಹೋಗಿರೋ ಜಾಗದಲ್ಲಿ ನೆಟ್ವರ್ಕ್ ಇಲ್ಲ ಅಂತ ತಿಳಿಯಿತು. ಕೆಳಗೆ ಕುಸಿದು ಹೋದೆ. ರಾತ್ರಿ ಪೂರ್ತಿ ಭಯದಿಂದನೇ ಮಲಗಿದ್ದೆ. ರೂಮಿನ ಬಾಗಿಲನ್ನು ತುಂಬ ಗಟ್ಟಿಯಾಗಿ ಹಾಕಿ ಮಾರನೇ ದಿನ ಹೋಗಿ ಯಥಾ ಪ್ರಕಾರ ನಾನು ಕೆಲಸ ಮಾಡೋದಕ್ಕೆ ಆರಂಭಿಸಿದೆ. ಇನ್ನು ಎಷ್ಟು ದಿನ, ಎಷ್ಟು ಸಮಯ ನಾನು ಕೋಪ ಮಾಡ್ಕೊಂಡು ಕೂತ್ಕೊಳ್ಳೋದು? ನಾನು ಅವನಿಗೆ ತುಂಬ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನನ್ನ ಮನೆಯಲ್ಲಿ ನಾನಿದ್ದೀನಿ ಈಗ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಅವನಿಗೆ ಸರಿಯಾಗಿ ಹೇಳಿಬಿಡ್ತೀನಿ, ಮುಖಕ್ಕೆ ಹೊಡೆದಾಗೆ ನಾನು ಹೇಗೆ ಇದ್ದು ಬಿಡ್ತೀನಿ, ನೀನು ನನ್ನ ಮನೇನ ಬಿಟ್ಟು ಹೊರಟೋಗು, ನೋಡಿದವರು ಏನು ಅಂದ್ಕೊಳ್ತಾರೆ. ಆ ಯೋಚನೆಯಲ್ಲಿದ್ದವಳಿಗೆ ಸಡನ್ನಾಗಿ ಅವನೇ ಪ್ರತ್ಯಕ್ಷವಾದ. ಅವನನ್ನು ನೋಡಿ ಬೆಚ್ಚಿ ಬಿದ್ದೆ. ಇದುವರೆಗೂ ನಾನು ಅವನನ್ನು ಸರಿಯಾಗಿ ನೋಡಿರಲಿಲ್ಲ.
ಆದರೆ ಅವರು ನನ್ನನ್ನು ನೋಡಿ ಸ್ಮೈಲ್ ಮಾಡ್ದ. ನಾನು ಸ್ಮೈಲ್ ಮಾಡಿದೆ. ರೂಮ್ಗೆ ಹೊರಟೋದೆ. ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ತುಂಬ ಸುಂದರವಾಗಿದ್ದಾನೆ ನೋಡೋದಕ್ಕೆ, ತುಂಬ ಮುಗ್ಧವಾಗಿದ್ದಾನೆ. ಕೆಟ್ಟ ಮುಖ ಅವನದಲ್ಲ. ಏನೋ ಒಳ್ಳೆ ಉದ್ದೇಶದಿಂದ ಅತ್ತೆ ಮಾವ ಅವನನ್ನು ಇಲ್ಲಿ ಇಟ್ಟು ಹೊರಟೋಗಿರ್ಬೋದು. ನಾನು ಹೇಗೆ ಅವನನ್ನು ಮನೆಯಿಂದ ಹೊರಗೆ ಕಳಿಸ್ಲಿ ಅಂತ ಯೋಚಿಸಿ ಅವಳು ಸುಮ್ಮನೆ ಕ್ರಮೇಣ ನನಗೂ ಕೂಡ ಅವನ ಮೇಲೆ ಆಸೆ ಶುರುವಾಯಿತು ಅಂತ ಅನಿಸುತ್ತೆ. ಅವನಿಂದ ಗಂಡನಿಂದ ತಿರಸ್ಕಾರವಾದ ಹೆಂಡತಿಗೆ ಹೊಸ ಆಸೆ ಉಂಟಾಗಿದೆ. ಆದರೆ ಅದವಳಿಗೆ ತಿಳಿತಾ ಇಲ್ಲ. ಹೊರಗೆ ಬಂದು ಮುಖ ಕೈ ಕಾಲು ತೊಳೆದು ದೀಪ ಹಚ್ಚಿದ್ಲು. ಅವಳ ಮನಸ್ಸು ಅವನನ್ನು ಹುಡುಕ್ತಾ ಇತ್ತು. ಅವನು ಹೊರಗೋಗಿದ್ದಾನೆ ಅಂತ ಅಂದ್ಕೊಂಡು ರೂಮ್ಗೆ ಹೋಗಿ ಮಲಗಿದ್ಲು. ನಂತರ ತುಂಬ ಗಾರ್ಡನ್ ಇದ್ದರೆ 12 ಗಂಟೆಗೆ ಆ ಸಮಯ ಯಾರಿಗೂ ಕಾಣದೆ ಕೈ ಅವಳ ದೇಹನ ಮುಟ್ತಿದೆ. ಅವಳು ಬಟ್ಟೆನ ತೆಗಿತಾ ಇದೆ. ಇದನ್ನು ಅರಿತ ಅವಳು ಆ ಮನುಷ್ಯನನ್ನು ದೂರ ತಳ್ಳಿದ್ಲು. ಅವಳಿಗೆ ತಾನು ನಿಂತಿರೋ ನೆಲ ಕುಸ್ದು ಹೋಗಬಾರ್ದೆ ಅಂತ ಅನ್ನಿಸ್ತು. ಗಂಡನ ಜೊತೆ ಮೊದಲ ರಾತ್ರಿ ಆಗಿಲ್ಲ, ಈಗ ಪರಪುರುಷನಿಗೆ ಹೇಗೆ ದೇಹನ ಹಂಚ್ಕೊಳ್ಳೋದು ಅಂತ. ಆದರೆ ಲೈಟ್ ಹಾಕಿದಾಗ ತಿಳಿದಿದ್ದು ಅದು ನನ್ನ ಗಂಡನ ಗೆಳೆಯ ಅಂತ. ಅವನ ಮುಖ ನೋಡಿ ನನಗೆ ಕೋಪ ಬಂತು. ನಾನು ಪ್ರತಿವ್ರತೆ, ನನ್ನ ವಿಷಯಕ್ಕೆ ಬರಬೇಡ, ಸರಿ ಇರೋದಿಲ್ಲ ಅಂತ ಹೇಳಿದಾಗ ನನ್ನ ಪತ್ನಿ ವಿರಸ್ತ, ನಿನ್ನನ್ನು ತುಂಬ ಪ್ರೀತಿಯಿಂದ ನಾನು ನೋಡ್ಕೊಳ್ತಾ ಇದ್ದೀನಿ ಅಂತ ಪುನಃ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ. ಆಗ ಇನ್ನೂ ಭಯ ಆಯಿತು. ಇವನಿಗೆ ಬುದ್ಧಿನೇ ಇಲ್ಲ, ನಮ್ಮ ಅತ್ತೆ ಮಾವನಿಗೂ ಬುದ್ಧಿ ಇಲ್ಲ ಅಂತ ಅಳ್ತಿದ್ದೆ. ಆಗ ಅವನು ಪುನಃ ನನ್ನ ಬಳಿ ಬಂದು ನನ್ನನ್ನು ದೈಹಿಕವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಅವನು ಹೇಳಿದ್ದು ಒಂದೇ ಮಾತು, ನಿನ್ನ ಅತ್ತೆ ಮಾವ ನಿನ್ನ ಹೊಟ್ಟೆನಲ್ಲಿ ಒಂದು ಮಗು ಬೆಳೆದ್ರೆ ಸಾಕು ಅಂತ ನಮ್ಮ ಊರಿನ ಜನರನ್ನೆಲ್ಲ ನಿನ್ನ ಪಕ್ಕ ಮಲಗೋದಕ್ಕೆ ಕೇಳಿಕೊಂಡ್ರು. ಈ ವಿಷಯ ಕೇಳಿ ನಾನು ಬೇಸರ ಮಾಡಿಕೊಂಡೆ. ನನ್ನ ಗೆಳೆಯನ ಮದುವೆಯಲ್ಲಿ ನಿನ್ನನ್ನು ನೋಡಿದ್ದೆ, ಆಗಲೇ ನನಗೆ ನೀನು ಇಷ್ಟ ಆಗಿದ್ದೆ. ನಂತರ ಇವ್ರು ಮದುವೆ ಮಾಡ್ಕೊಂಡ್ಬಿಟ್ರು. ಈ ವಿಷಯನ ತಿಳಿದು ನಾನು ಕೂಡ ನಿನ್ನನ್ನು ಮದುವೆ ಆಗೋದಕ್ಕೆ ಬಯಸಿದ್ದೆ. ನಾನು ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ, ಮನೆ ಕಡೆ ಕೂಡ ಚೆನ್ನಾಗಿದ್ದಾರೆ, ನಿನ್ನನ್ನು ರಾಣಿ ಥರ ನೋಡ್ಕೋತೀನಿ, ನನ್ನನ್ನು ಮದುವೆ ಆಗು ಅಂತ ಮಂಡಿಯೂರಿ ಕೂತ. ಅವನ ಮಾತುಗಳನ್ನು ಹೇಗೆ ನಂಬಲಿ ಅಂತ ಯೋಚನೆ ಮಾಡಬೇಕಾದಾಗ ಸಡನ್ನಾಗಿ ವಿಡಿಯೋ ಕಾಲ್ ಜಾಯಿಂಟ್ ಆಗಿ ನನ್ನ ಅತ್ತೆ ಮಾವ ಗಂಡ ಮೂವರು ಇದ್ದಾರೆ ಆ ವಿಡಿಯೋ ಕಾಲಲ್ಲಿ. ಅವನು ಫೋನ್ನ ನನಗೆ ತೋರಿಸ್ದ. ನೀನು ಸೈಲೆಂಟಾಗಿರು, ನಾನು ಮಾತಾಡೋದನ್ನು ಕೇಳಿಸ್ಕೊ, ಆಗ ನಿನ್ನ ಅನುಮಾನ ದೂರ ಆಗುತ್ತೆ ಅಂತ ಹೇಳ್ದ. ನಾನು ಅದೇ ರೀತಿ ಮಾಡಿದ್ದೆ. ನನ್ನ ಅತ್ತೆ ಜೋರಾಗಿ ನಗ್ತಿದ್ದಾಳೆ. ನನ್ನ ಸೊಸೆಗೆ ಸುಖ ಕೊಟ್ಟ, ನೀನವಳಿಗೆ ಸುಖ ಕೊಡಬೇಕು, ಅವಳು ನಮಗೆ ಮಗುನ ಕೊಡಬೇಕು. ನನ್ನ ಮಗನ ಕೈಯಲ್ಲಿ ಆಗೋದಿಲ್ಲ. ಅವನು ಹುಟ್ಟಿದಾಗ ಡಾಕ್ಟರ್ ಹೇಳಿದರು, ಇವನು ಕೇವಲ ಗಂಡು ಮಗುವಿನ ರೀತಿ ಕಾಣ್ತಾನೆ, ಆದರೆ ಗಂಡಿನ ಯಾವ ಅಂಶ ಕೂಡ ಇಲ್ಲ, ಇವನಿಂದ ಸಂತತಿ ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳಿದರು. ಆಗ ನನ್ನ ಮಾವ, ಆ ವಿಷಯ ಬಿಟ್ಟುಬಿಡು, ನಮ್ಮ ಮಗನಿಗೆ ತಂದೆಯಾಗುವ ಗಂಡನಾಗುವ ಯೋಗ್ಯತೆ ಇಲ್ಲ, ದಯವಿಟ್ಟು ಒಂದು ಮಗುವನ್ನು ನಮ್ಮ ಸೊಸೆಯಿಂದ ಕೊಟ್ಟು ಬಿಡು. ಊರಲ್ಲಿ ತುಂಬ ಆಸ್ತಿ ಪಾಸ್ತಿ ಇದೆ, ನಮ್ಮ ಮನೆಗೆ ಒಂದು ವಾರಸ್ದಾರ ಬೇಕು ಅಂತ ಅತ್ತೆ ಮಾವ ಹೇಳಿದ್ರು. ನನ್ನ ಗಂಡ ಏನೂ ಮಾತಾಡದೆ ಸೈಲೆಂಟಾಗಿ ಕೂತಿದ್ದ. ಕೊನೆಗೆ ನನ್ನ ಗಂಡನ ಗೆಳೆಯ ಹೇಳಿದ, ನಿನಗೆ ನಿನ್ನ ಹೆಂಡತಿ ಮೇಲೆ ಪ್ರೀತಿ ಇಲ್ವಾ ಅಂದಾಗ, ಹೆಂಡತಿ ಮಕ್ಕಳು ಅದರ ಮೇಲೆ ನನಗೆ ಆಸಕ್ತಿನೇ ಇಲ್ಲ, ನನ್ನಲ್ಲಿ ಇಲ್ಲ ಅಂದ ಮೇಲೆ ನಿನ್ನ ಮೇಲೆ ಆಸೆ ಹೇಗುಂಟಾಗತ್ತೆ? ಅಪ್ಪ ಅಮ್ಮ ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ, ನಾನು ಸಿಟಿನಲ್ಲಿ ಎಂಜಾಯ್ ಮಾಡ್ತಿದ್ದೀನಿ ಜೀವನಾನ, ಮೊದಲು ನೀನು ಅವಳನ್ನು ಪ್ರೆಗ್ನೆಂಟ್ ಮಾಡು ಅಂತ ಹೇಳಿ ಎಲ್ಲರೂ ಫೋನ್ನ ಕಟ್ ಮಾಡಿದ್ರು. ಇದನ್ನು ಕೇಳಿ ನಾನು ಅಲ್ಲೇ ಕುಸಿದು ಕೂತೆ. ಭಯದಿಂದ ಅವ್ರಿಗೆ ಕಾಣದಂತೆ ಅಳ್ತಿದ್ದೆ. ಈಗ ಅವ್ರಿಗೆ ಕಾಣುವಂತೆ ಅಳ್ತಾ ಇದ್ದೀನಿ. ಈಗ ಅವ್ನು ಬಂದು ನನ್ನ ಕಣ್ಣೀರನ್ನು ಹೊರಿಸ್ದ. ನನ್ನ ಕಣ್ಣನ್ನು ಮುಚ್ಕೊಂಡು ನನ್ನನ್ನು ನಂಬೋದು, ನನ್ನನ್ನು ನಂಬ್ತೀಯಾ ಅಂತ ನನ್ನ ಕತ್ತಲ್ಲಿ ಇದ್ದ ತಾಳಿಯನ್ನು ಕಿತ್ತು ಹಾಕ್ತ. ಅವನೊಂದು ತಾಳಿ ತಂದಿದ್ದ.
ಅದನ್ನು ನಾನು ಕುತ್ತಿಗೆ ಕಟ್ಟಿದ. ದುಃಖದಲ್ಲಿ ಇದ್ದ ನನಗೆ ಒಂದು ಹೆಗಲು ಬೇಕಿತ್ತು. ಅದು ಸರಿ ತಪ್ಪು ಅನ್ನೋ ವಿಷಯ ಕೂಡ ನನಗೆ ತಿಳಿದಿಲ್ಲ. ಆ ರಾತ್ರಿ ನಾವಿಬ್ಬರು ಒಂದಾದ್ವಿ. ನೊಂದ ಹೃದಯ, ಬಯಸಿದ ಹೃದಯ ಎರಡರ ಮಿಲನವಾಗಿತ್ತು. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ನನ್ನ ಮತ್ತು ಅವನ ಬಟ್ಟೆನ ಪ್ಯಾಕ್ ಮಾಡಿದ್ದೆ. ನಾನು ಪ್ರಶ್ನಾರ್ಥಕವಾಗಿ ನೋಡಿದೆ. ಕಾರ್ ಬಂದಿದೆ, ನಾವಿಬ್ಬರು ಮಂಗಳೂರಿಗೆ ಹೋಗೋಣ, ನನ್ನ ಕೆಲಸ ಅಲ್ಲೇ ಇರೋ ಕಂಪನಿನಲ್ಲಿ ಅಂದಾಗ ನಾನು ಆಶ್ಚರ್ಯವಾಗಿ ನೋಡಿದೆ ಅವನನ್ನು. ನನ್ನ ಕಂಪ್ನಿಗೆ ತುಂಬ ಕಡೆ ಬ್ರಾಂಚ್ ಇದೆ ಅಂತ ಅವನ ಕೆಲಸನ ವಿವರವಾಗಿ ಹೇಳ್ದ. ನನ್ನ ಅಪ್ಪ ಅಮ್ಮ ಅಂದಾಗ, ನಿನ್ನ ಅಪ್ಪ ಅಮ್ಮನನ್ನು ಕೂಡ ಅಲ್ಲಿಗೆ ಕರೆಸ್ಕೊಳ್ಳೋಣ, ಇಲ್ಲಿದ್ದಾರೆ ನಿನ್ನ ಮೊದಲ ಗಂಡ, ಅವ್ರ ಮನೆಯವರು ನಮಗೆ ಮಗು ಅಂತ ತೊಂದರೆ ಕೊಡ್ತಾರೆ. ಈಗ ನೀನು ಪ್ರೆಗ್ನೆಂಟ್ ಆದರೆ ಆ ಮಗು ನಮ್ಮಿಬ್ರದು, ಅದ್ರ ಮೇಲೆ ಯಾರ ಹಕ್ಕು ಇಲ್ಲ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಸಾಕೋಣ ಅಂತ ಅವನು ಹೇಳಿದಾಗ ನನಗೂ ಕೂಡ ಅದು ಸರಿ ಅಂತ ಅನ್ನಿಸ್ತು. ಅವನನ್ನು ನಂಬದೇ ಇರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಅವನನ್ನು ಪುನಃ ನಾನು ಗಟ್ಟಿಯಾಗಿ ತಪ್ಕೊಂಡೆ, ಅವನು ಕೂಡ ತಪ್ಕೊಂಡ. ಇಬ್ಬರು ಒಂದು ಹೊಸ ಜೀವನನ ಆರಂಭಿಸಿದ್ವಿ. ಕತೆ ಎಲ್ಲ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.